ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂತ್ ಎಜುಕೇಷನ್ ಚಾನಲ್ ವಿತ್ ಅಶ್ವಿನಿ. ಸೊ ಹೊಸ ಸ್ಟೂಡೆಂಟ್ಸ್ ಯಾರು ನನ್ನ ಚಾನಲ್ನ ನೋಡ್ತಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಾನು ಕಮೆಂಟ್ ಮಾಡಿ. ಸೊ ನಂದು ಇನ್ನೊಂದು ಚಾನಲ್ ಇದೆ, ತಿಂಡಿ ಪೋತಿ ಯೂಟ್ಯೂಬ್ ಚಾನಲ್ ಅಂತ. ಆ ಒಂದು ಚಾನಲಲ್ಲಿ ನಾನು ಅಮ್ಮ ಇಬ್ಬರು ಸೇರಿಕೊಂಡು ರುಚಿಕರವಾದಂಥ ಅಡುಗೆಗಳನ್ನ ಮಾಡಿ ತೋರಿಸ್ತಿದ್ದೇವೆ. ಆ ಅಡುಗೆಗಳನ್ನ ನೀವು ಮಾಡಿಕೊಂಡು ಟೇಸ್ಟ್ ಮಾಡಿ ನಾನು ಕಮೆಂಟ್ ಮಾಡಿ. ಸೊ ಈ ಒಂದು ಸೆಷನಲ್ಲಿ ನಾನು ಪ್ರಾಫಿಟ್ ಆ್ಯಂಡ್ ಲಾಸಸ್, ಓಕೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ಅಪ್ರಾಪ್ರಿಮೇಟ್ ಆಫ್ ಅಕೌಂಟ್, ಓಕೆ. ಸೊ ಈ ಒಂದು ಸೆಕ್ಷನಲ್ಲಿ ರಮ್ಸ್ಗಳನ್ನ ನಾನು ಅಂದ್ಕೊಡ್ತಿದ್ದೇನೆ. ಸೊ ಇದನ್ನು ನೀವು ಒಂದು ಸ್ಕ್ರೀನ್ಶಾಟ್ ಅಥವಾ ತೊಗೊಂಡು ಬರ್ಕೊಳ್ಳಿ, ಓಕೆನಾ. ಇದು ನಿಮಗೆ ಆ್ಯಕ್ಚುಲಿ ಗೊತ್ತಿರಬೇಕು. ಸೊ ಇದೊಂದು ಫಾರ್ಮೆಟ್, ಓಕೆ. ಈ ಒಂದು ಫಾರ್ಮೆಟು ನಿಮಗೆ ಗೊತ್ತಿರಬೇಕು. ಸೊ ಡೆಟರ್ ಕಡೆ ಯಾವ್ದು ಹಾಕಬೇಕು, ಕ್ರೆಡಿಟ್ ಕಡೆ ಯಾವ್ದು ಹಾಕಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು ಮೇಯ್ನಾಗಿ, ಓಕೆ. ಗೊತ್ತಿದ್ದರೆ ಮಾತ್ರ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಸಾಧ್ಯ. ಇವೆಲ್ಲ ನಿಮಗೆ 6 ಮಾರ್ಕ್ಸಿಗೆ ಕೇಳುವಂತಹ ಪ್ರಾಬ್ಲಮ್ಸ್, ಓಕೆ. ಯು ರೈಟ್ ಇಟ್, ಓಕೆ. ಕಮ್ ಟು ದ ಪ್ರಾಬ್ಲಮ್ಸ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ಅಪ್ರಾಕ್ಸಿಮೇಟ್ ಆಫ್ ಅಕೌಂಟ್. ಸೊ ಫಸ್ಟ್ ಒಂದು ಪ್ರಾಬ್ಲಮ್ ಏನು ಅಂತಂದರೆ, ಪ್ರಮೋದ್ ಆ್ಯಂಡ್ ಪವನ್ commenced the business with a capital investment of rupees 80,000 and rupees 60,000 respectively. On 1st April 2011, they agreed to share profit in the ratio of 3:2 for the year ending 31st March 2012. Then earned a profit of rupees 24,000 before allowing. So A1 interest on capital 6% per annum, salary of 2 Pawan 5,000, interest on drawing Pramod rupees 1,500, then the Pawan of 1,000, partners drawing Pramod 15,000 and Pawan 10,000. You are required to prepare a profit and loss approximate account for the firm. So ಈ ಒಂದು ಕ್ವಶನ್ ಕೊಟ್ಟಿದ್ದಾರೆ ಅಲ್ವಾ. ಸೊ ಈ ಒಂದು ಕ್ವಶನ್ ಕೊಟ್ಟಿರೋಕ್ಕಿಂತ ಮುಂಚೆ ನೀವು ಕ್ಲೀನಾಗಿ ಫಸ್ಟು ಕ್ವಶನ್ನ ಅರ್ಥ ಮಾಡ್ಕೋಬೇಕು, ಓಕೆ. ಇಲ್ಲಿ ಯಾವ್ದು ಅಕೌಂಟ್ ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ದಾರೆ, ಇಲ್ಲಿ ಅವರೇ ಕೊಟ್ಟಿದ್ದಾರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಕ್ಸಿಮೇಟ್ ಅಕೌಂಟ್ನ ಪ್ರಿಪೇರ್ ಮಾಡಿ ಅಂತ, ಓಕೆ. ಇಲ್ಲಿ ಪ್ರಮೋದ್ ಮತ್ತು ಪವನ್, ಓಕೆ. ಸೊ ಈ ಒಂದು ಕ್ವಶನ್ ಕೇಳಿದ್ರು ಅಂದರೆ ಪ್ರಾಬ್ಲಮ್ಸ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ಅಪ್ರಾಕ್ಸಿಮೇಷನ್ಸ್ ಆಫ್ ಅಕೌಂಟ್ ಅಂತ ಕೇಳಿದ್ರು ಅಂದರೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಾನೀಗ ನಿಮಗೆ ಈಸಿ ಮೆಥಡ್ ಹೇಳ್ಕೊಡ್ತೇನೆ. ನಿಮಗೆ ಈಸಿ ಮೆಥಡ್ ಬರಬೇಕು ಅಂತಂದರೆ ನೀವು ಈ ಫಾರ್ಮೆಟ್ನ ಕಲೀಲೇಬೇಕು. ಇನ್ನೊಂದೇನು ಅಂತಂದರೆ, ಈ ಕಡೆ ಕ್ರೆಡಿಟ್ ಕಡೆ ನಾನು ಹೇಳ್ತೀನಿ, ಅದಷ್ಟೇ ನೆನ್ಪಿಟ್ಕೊಳ್ಳಿ ಸಾಕು. ಕ್ರೆಡಿಟ್ ಕಡೆ ಪ್ರಾಫಿಟ್ ಆ್ಯಂಡ್ ಲಾಸು ಅಥವಾ ಇಂಟ್ರೆಸ್ಟ್ ಆಫ್ ಡ್ರಾಯಿಂಗ್ಸು ಅವೆರಡೇ ಕ್ರೆಡಿಟ್ ಕಡೆ. ಇನ್ನು ಮಿಕ್ಕಿದ್ದು ಏನೇ ಬರಲಿ, ಸ್ಯಾಲ್ರಿ ಬರಲಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬರಲಿ, ಕಮಿಷನ್ ಬರಲಿ, ಎಲ್ಲನೂ ಕೂಡ ನೀವು ಡೆಬಿಟ್ ಕಡೆ ಹಾಕೋಬೇಕು. ಕ್ರೆಡಿಟ್ ಕಡೆ ನೀವು ಹಾಕೋಬೇಕಾಗಿರೋದು ಒಂದೇ ಪ್ರಾಫಿಟ್ ಆ್ಯಂಡ್ ಲಾಸು, ಇಂಟ್ರೆಸ್ಟ್ ಆಫ್ ಡ್ರಾಯಿಂಗ್, ಇಷ್ಟೇ ನೀವು ಕ್ರೆಡಿಟ್ ಕಡೆ ಹಾಕೋಬೇಕು. ಇನ್ನೇನೇ ಬಂದರೂ ಕೂಡ ಡೆಬಿಟ್ ಕಡೆ, ಓಕೆ. ಈ ಕಡೆ ಡೆಬಿಟ್ ಕಡೆ, ಡೆಟರ್ ಕಡೆ ಹಾಕೋಬೇಕಾಗುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ ನೀವು ಜಸ್ಟ್, ಓಕೆ. ಪ್ಲೀಸ್ ನೋಟ್ ದ ಕ್ವಶನ್, ಓಕೆ. ಕ್ವಶನ್ನ ಬರ್ಕೊಳ್ಳಿ ಬೇಗ. ನಾನು ಆನ್ಸರ್ನ ನಿಮಗೆ ಮಾಡಿಸ್ತಿದ್ದೀನಿ ಈಗ. ಓಕೆ, ಪ್ರಾಬ್ಲಮ್ ಆನ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಆಫ್ ಅಪ್ರಾಕ್ಸಿಮೇಷನ್ ಅಕೌಂಟ್. ಸೊ ಫಸ್ಟ್ ಒಂತಿಗೆ ಆನ್ಸರು, ಫಸ್ಟು ಯು ವಾಂಟ್ ಟು ರೈಟ್ ದ ಸೆಂಟೆನ್ಸ್ ಫಸ್ಟ್, ಓಕೆ. ಅಲ್ಲಿ ಕ್ವಶನಲ್ಲಿ ಏನಿದೆ ಅಂತ ಕ್ಲೀನಾಗಿ ಬರ್ಕೋಬೇಕಾಗುತ್ತೆ ಫಸ್ಟು ನಾವು. ಸೊ ಇಲ್ಲಿ ನಾನು ಎಲ್ಲದ್ದು ಹಿಂಗೆ ಹಂಗೆ ಬಂತು ಅಂತ ಹೇಳ್ಕೊಂಡು ಹೋಗೋಕ್ಕಿಂತ ಸೊ ನಾನು ನಿಮಗೆ ಕ್ಲೀನಾಗಿ ಸ್ಟೆಪ್ ಬೈ ಸ್ಟೆಪ್ಪು ಲೈಕ್ ಈಸಿ ಮೆಥಡ್. ಇದು ಪ್ರಾಬ್ಲಮ್ ನೋಡಿದ ತಕ್ಷಣ ಟಫ್ ಇದೆ ಅಂತ ಅನ್ನಿಸ್ಬಾರ್ದು, ಈಸಿ ಇದೆ, ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತೆ ಅನ್ನೋದು ನಿಮಗೆ ಬರಬೇಕು ಫಸ್ಟ್ ಮೈಂಡಲ್ಲಿ. ಸೊ ಆನ್ಸರು ಫಸ್ಟು ಪ್ರಾಫಿಟ್ ಆ್ಯಂಡ್ ಫಸ್ಟ್ ಬರೆಯೋಕ್ಕಿಂತ ಮುಂಚೆ ಏನಂತ ಬರೀಬೇಕು ಅಂತಂದರೆ, ಫಸ್ಟ್ ನೀವು ಒಂದು ಸೆಂಟೆನ್ಸ್ ಬರೀಬೇಕು. ಏನಂತ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ಇಯರ್ ಎಂಡಿಂಗ್. ಸೊ ಇಯರ್ ಎಂಡಿಂಗು ಕ್ವಶನಲ್ಲಿ ಕೊಟ್ಟಿರ್ತಾರೆ. ಯಾವಾಗ ಕೊಟ್ಟಿದ್ದಾರೆ ಇಲ್ಲಿ ಕ್ವಶನಲ್ಲಿ ನೋಡೋಣ. ಸೊ ಇಲ್ಲಿ ಕ್ವಶನಲ್ಲಿ ನಿಮಗೆ ಕಾಣ್ತಿರ್ಬೋದು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಓಕೆ ನೋಡಿ, ಪ್ರಮೋದ್ ಆ್ಯಂಡ್ ಪವನ್ ಅಂತ ಇಬ್ಬರು ಮೀನ್ಸ್ ಪಾರ್ಟ್ನರ್ಸ್ ಇರ್ತಾರೆ. ಸೊ ಅವ್ರ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಒಬ್ಬನದು 80,000 ಇದ್ದರೆ ಇನ್ನೊಬ್ರದ್ದು 60,000 ಇರುತ್ತೆ. ಸೊ ಅವರು 1st ಏಪ್ರಿಲ್ ಮೀನ್ಸ್ ಸ್ಟಾರ್ಟಿಂಗ್ ಅಕೌಂಟಿಂಗ್ ಪೀರಿಯಡ್ ಲೈಕ್ 4ನೇ ತಿಂಗಳಲ್ಲಿ ಅವ್ರು ಏನು ಮಾಡಿರ್ತಾರೆ, ಅಗ್ರಿ ಆಗಿರ್ತಾರೆ. ಬರೋ ಪ್ರಾಫಿಟ್ನ ಇಬ್ಬರು ಕೂಡ 3:2 ರೇಷಿಯೋದಲ್ಲಿ ಶೇರ್ ಮಾಡೋಣ ಅಂತ ಅಂದು. ಸೊ ಇಯರ್ ಎಂಡಿಂಗ್ ಯಾವಾಗ ಆಗಿರುತ್ತೆ, 31st March of 2012, ಓಕೆ.
ಸೊ ಪ್ರಾಫಿಟ್ ಎಷ್ಟು ಬಂದಿರುತ್ತೆ ಅಂದರೆ 24,000 ಬಂದಿರುತ್ತಂತೆ. ಸೊ ಇಯರ್ ಎಂಡಿಂಗ್ ಎಷ್ಟಿದೆ 31st March of 2000 ರೈಟ್ ಇಯರ್. ಓಕೆ, 31st March okay or 2000 like this also. ಓಕೆ ಸೊ ಇವಾಗ ಫಸ್ಟ್ ಫಾರ್ಮ್ಯಾಟ್ ಹಾಕೋಣ. ಓಕೆ, ಫಸ್ಟ್ ಕ್ಲೀನಾಗಿ ಫಾರ್ಮ್ಯಾಟ್ನ ಮಾಡಿ. ಸೊ ತುಂಬ ಸ್ಟೂಡೆಂಟ್ಸು ಮಾಡೋ ಮಿಸ್ಟೇಕೆ ಇದು, ಈ ಕಡೆ ಡೆಬಿಟು ಈ ಕಡೆ ಕ್ರೆಡಿಟು ಹಾಕೋದೇ ಇಲ್ಲ. ತುಂಬ ಸ್ಟೂಡೆಂಟ್ಸು ಆ ಥರ ನೀವು ಮಾಡ್ಕೊಳಕ್ಕೆ ಹೋಗಬೇಡಿ, ಮಾರ್ಕ್ಸ್ ಕಳೀತಾರೆ ನೋಡಿ. ಓಕೆ, ಸೊ ಫಸ್ಟ್ ಸ್ಟಾರ್ಟಿಂಗ್ ತೊಗೊಳ್ಳಿ, ಪರ್ಟಿಕ್ಯುಲರ್ಸ್. ಓಕೆ, rupees, particulars, then the rupees. Okay, you can write here. Okay, debit, then the credit. Okay, okay. ಸ್ಟಾರ್ಟಿಂಗ್ ನಾನು ಹೇಳಿದ್ದೀನಿ ನಿಮಗೆ, ಕ್ರೆಡಿಟಲ್ಲಿ ಬರೀ ಹಾಕಬೇಕಾಗಿರೋದು ಎರಡೇ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿದ್ರು ಅಂತ ಅಂದರೆ, ಇಲ್ಲ ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಕೊಟ್ಟಿದ್ರು ಅಂದರೆ ಮಾತ್ರ ನೀವು ಕ್ರೆಡಿಟಲ್ಲಿ ತೋರಿಸಿ. ಇನ್ನು ಮಿಕ್ಕಿ ಸ್ಯಾಲ್ರಿ ಕೊಡಲಿ ಅಥವಾ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಡಲಿ, ಕಮಿಷನ್ ಕೊಡಲಿ, ಏನೇ ಕೊಟ್ಟರು ಕೂಡ ನೀವು ಡೆಬಿಟಲ್ಲೇ ಹಾಕಿ. ಇದೊಂದು ಟೆಕ್ನಿಕ್ನ ತಿಳ್ಕೊಳ್ಳಿ. ಇಟ್ ಈಸ್ ಅ ಈಸಿ ಮೆಥಡ್ ಟು ಯು. ಓಕೆ, ಇಲ್ಲಿ ನಿಮಗೆ ಕೆಳಗಡೆ ಕಾಣ್ತಿರ್ಬೋದು, ಇವು A1 ಏನು ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಫ್ 6% ಪರ್ ಆ್ಯನಮ್. ಓಕೆ, ಸೊ ನಾನು ಹೇಳಿದ್ದೀನಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ ಅಂದರೆ ಎಲ್ಲ ಹಾಕಬೇಕು, ಡೆಬಿಟ್ ಕಡೆ ಹಾಕಬೇಕು. ಓಕೆ, ವಾಂಟ್ ಟು ರೈಟ್ ಇಟ್ ನಾವು. ಸೊ ಫಸ್ಟ್ ಒಂದು ಏನಿದೆ, ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಫ್ 6% ಪರ್ ಆ್ಯನಮ್ ಅಂತ ಇದೆ. ನಾವು ಇಲ್ಲಿ ಬರ್ಕೊಳ್ಬೇಕು, ಯಾಕಂದರೆ ಡೆಬಿಟ್ ಕಡೆ ಬರ್ಕೋಬೇಕು. ಫಾರ್ಮೆಟಲ್ಲೂ ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ಸೊ ಫಸ್ಟು ನೆನ್ಪಿಡ್ಕೊಳ್ಳಿ, ಡೆಬಿಟ್ ಅಂತ ಬಂತು ಅಂದರೆ 2 ಅಂತ ಬರಿಬೇಕು, ಕ್ರೆಡಿಟ್ ಅಂತ ಬಂತು ಅಂದರೆ ಬೈ. ಸೊ ನಾವಿಲ್ಲಿ ಡೆಬಿಟ್ ಕಡೆ ಬರ್ಕೊತಿರೋದ್ರಿಂದ ಐ ವಾಂಟ್ ಟು ರೈಟ್ ಫಸ್ಟ್ 2 ಯಾರಿಗೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಓಕೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಇಲ್ಲಿ ಇಬ್ಬರು, ಇವಾಗ ಪ್ರಮೋದ್ ಆ್ಯಂಡ್ ಪವನ್ ಇಬ್ಬರು ಕೂಡ ಇದ್ದಾರೆ, ಇಬ್ಬರು ಬಿಸ್ನೆಸ್ ಮಾಡ್ತಿರುವಂಥದ್ದು, ಕರೆಕ್ಟ್ ಅಲ್ವಾ? ಸೊ ನಾವು ಈಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ 6% ಪರ್ ಆ್ಯನಮ್ ಅಂತಂದರೆ ಬರೀ ಪ್ರಮೋದಿಗೆ ಕೊಡಬೇಕು, ಪವನಿಗೆ ಕೊಡಬೇಕು ಅಂತವ್ರೇನು ಹೇಳಿಲ್ಲ. ಈಗ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತಂದರೆ ಅವ್ರು ಡಿಸೈಡು ಕೂಡ ಮಾಡ್ಕೊಂಡಿದ್ರಂತೆ, ಯು ವಾಂಟ್ ಟು ಶೇರ್ ದ ಪ್ರಾಫಿಟ್ ಇನ್ ದ 3:2 ರೇಷಿಯೋ ಆಲ್ಸೋ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಈಗ ನಾವು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಪ್ರಮೋದಿಗೂ ಕೊಡಬೇಕು, ಪವನಿಗೂ ಕೊಡಬೇಕು. ಸೊ ಇಲ್ಲಿ ನೋಡಿ, ಪ್ರಮೋದ್ ಈಸ್ ಈಕ್ವಲ್ ಟು, ಸೊ ಅಲ್ಲಿ ನಿಮಗೆ ಕ್ವಶನ್ ನೋಡಿ ನೀವು. ಸೊ ಪ್ರಮೋದಿಂದ ಎಷ್ಟಿದೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು 80,000 ಇದೆ. ಓಕೆ, ಸೊ ಪ್ರಮೋದಿಂದ 80,000, ಪವನಿಂದು 60,000. ಸೊ ಪ್ರಮೋದಿಂದ ಎಷ್ಟಿದೆ, ಸೊ ಪ್ರಮೋದಿಂದು 80,000. ಓಕೆ, ದೆನ್ ಪವನ್ದು ಎಷ್ಟಿದೆ 60,000. ಓಕೆ, ಸೊ ಈ ಥರ ಇದೆ. ಸೊ ಈಗ ಏನು ಮಾಡಬೇಕು, ಎಷ್ಟು ಪರ್ಸೆಂಟ್ ಅಂತ ಹೇಳಿದ್ದಾರೆ ಅವರು, ಎಷ್ಟು ಪರ್ಸೆಂಟ್ ಪರ್ ಆ್ಯನಮ್ ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ, 6%. ಸೊ ನಾವು ಇವಾಗ ನೋಡಿದ್ರೆ ಇಂಟ್ರೆಸ್ಟ್ ತೆಗೆಯೋದು ಎಷ್ಟರಲ್ಲಿ, 100ಗೆ ತೆಗಿತೇವೆ. ಸೊ ಇಬ್ರಿಗೂ ಕೂಡ 100. ಓಕೆ, ಈಗ ಹೆಂಗೆ ಬಂತು ಅಂತ ಅರ್ಥ ಆಯ್ತಾ? ಕೊಟ್ಟಿದ್ದಾರೆ ಬಿಸ್ನೆಸ್ ವಿತ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ, 60,000 ಇದೆ, 80,000 ಇದೆ. ಪ್ರಮೋದಿಂದು 80,000, ಪವನಿಂದು 60,000. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ಲು ಎಷ್ಟು ಪರ್ಸೆಂಟಿಗೆ ಮಾಡಬೇಕು ಅಂತ ಅವರೇ ಹೇಳಿದ್ದಾರೆ, 6% ಪರ್ ಆ್ಯನಮ್. ಸೊ ನಾವೀಗ ಡಿವೈಡ್ ಮಾಡ್ತಿದ್ದೀವಿ. ಓಕೆ, ಟೇಕ್ ಎ ಕ್ಯಾಲ್ಸಿ. ಓಕೆ, ಆ್ಯಂಡ್ ಕ್ಲಿಕ್ ಇಟ್. ಸೊ ಪ್ರಮೋದ್ ಏನಿದೆ ಇಲ್ಲಿ 80,000 ಇಂಟು 6 ಡಿವೈಡೆಡ್ ಬೈ 100. ಓಕೆ, ಮಾಡಿ ಟೈಪ್ ಮಾಡಿ ನಿಮ್ಮ ಕ್ಯಾಲ್ಸಿಲಿ. ದೆನ್ ಪವನ್ ಈಸ್ ಈಕ್ವಲ್ ಟು 60,000 ಇಂಟು 6 ಡಿವೈಡೆಡ್ ಬೈ 100. ಸೊ ಟೈಪ್ ಮಾಡಿ. ಓಕೆ, ಸೊ 80,000 ಇಂಟು 6 ಡಿವೈಡೆಡ್ ಬೈ 100 ಮಾಡಿದಾಗ 4,800 ಬರುತ್ತೆ. 60,000 ಇಂಟು 6 ಡಿವೈಡೆಡ್ ಬೈ 100 ಮಾಡಿದಾಗ 3,600 ಬರುತ್ತೆ. ಓಕೆ, ಸೊ ಇದು ಫಸ್ಟ್ ಒಂದು ಕ್ವಶನಲ್ಲಿ ಕೊಟ್ಟಿರುವಂಥದ್ದು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಫ್ 6% ಪರ್ ಆ್ಯನಮ್. ಅದು A1 ಮುಗೀತು. ಈಗ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ, ಆ್ಯನ್ಯುವಲ್ ಸ್ಯಾಲ್ರಿ ಟು ಪವನ್ ಆಫ್ 5,000 ಅಂತ ಕೊಟ್ಟಿದ್ದಾರೆ. ಪವನ್ದು ಸ್ಯಾಲ್ರಿ ಎಷ್ಟು, 5,000. ನಾನು ಹೇಳಿದ್ದೀನಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಬಂತು ಅಂದರೆ ಮಾತ್ರ ನೀವು ಕ್ರೆಡಿಟ್ ಸೈಡ್ ಹಾಕಬೇಕು, ಬೇರೆದು ಏನೇ ಕೇಳಿದ್ರು ನೀವು ಡೆಬಿಟ್ ಸೈಡೇ ಹಾಕಬೇಕು. ಓಕೆ, ಸೊ ಇಲ್ಲಿ ಹೇಳಿರುವಂಥದ್ದು ಪವನ್ ಸ್ಯಾಲ್ರಿ ಅಂತ ಅಂದ್ಬಿಟ್ಟು ಇಲ್ಲಿ ನಾವು ತೋರಿಸ್ಬೇಕು 2. ಓಕೆ, ಸ್ಯಾಲ್ರಿ ಅಂತ ಬರೆದ್ಬಿಟ್ಟು, ಯಾರ್ದು ಸ್ಯಾಲ್ರಿ,
ಪವನ್ ಎಷ್ಟು ಕೊಟ್ಟಿದ್ದಾರೆ ಅವರು 5000. ಸೊ ಇಷ್ಟು ಬರೆದ್ರೆ ಮುಗೀತು. ಓಕೆ, ಸೊ ನೆಕ್ಸ್ಟ್ ಮಂತ್ ಏನು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಸೊ ಪ್ರಮೋದಿಂದು 1500 ರೂಪಾಯಿ, ಪವಂದು 1000. ಸೊ ನಾನು ಹೇಳಿದ್ದೀನಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸಿಗೆ ಬಂದಿದೆ. ಸೊ ಎಲ್ಲಿ ಬರ್ಕೋಬೇಕು ಈಗ ನಾವು? ಯು ವಾಂಟ್ ಟು ರೈಟ್ ಇನ್ ದ ಕ್ರೆಡಿಟ್ ಸೈಡ್. ಸೊ ಕ್ರೆಡಿಟ್ ಸೈಡಲ್ಲಿ ಅಂತ ನಾವೇನು ಯೂಸ್ ಮಾಡಬೇಕು? ಬೈ. ಓಕೆ, ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಕೌಂಟ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಕೌಂಟ್. ಸೊ ಪ್ರಮೋದಿಂದು ಕೊಟ್ಟಿದ್ದಾರೆ ಇಲ್ಲಿ, ಪವನಿಂದು ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಸೊ ವಾಂಟ್ ಟು ರೈಟ್ ದ ಪ್ರಮೋದ್ ಆ್ಯಂಡ್ ದ ಪವನ್. ಓಕೆ, ಪ್ರಮೋದಿಂದು ಎಷ್ಟಿದೆ? 1500. ದೆನ್ ಪವನ್ದು ಎಷ್ಟಿದೆ? 1000. ಸೊ ನಾನು ಕ್ವಶನ್ ತೋರಿಸ್ದಾಗೆ ನೀವು ಕ್ವಶನ್ ಬರ್ಕೊಳ್ಳಿ. ಒಂದು ಕಡೆ ಬರ್ಕೊಂಡಾದ್ಮೇಲೆ ನಾನು ಆನ್ಸರು ಮಾಡಬೇಕಾದ್ರೆ ನಾನು ಆನ್ಸರ್ ಹೇಳ್ತಾ ಮಾಡ್ತಿದ್ದೀನಲ್ಲ, ಕ್ವಶನ್ ನೋಡಿ ಬರ್ಕೊಂಡಿರೋದನ್ನ ನಾನು ಮಾಡಿಸ್ತಿರೋದ್ರಲ್ಲಿ ಆನ್ಸರ್ ನೋಡಿ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ 1500 ಪ್ಲಸ್ 1000 ಎಷ್ಟಾಗುತ್ತೆ? ಇಟ್ಸ್ 2500. ಓಕೆ, ಸೊ ಇಷ್ಟೆಲ್ಲ ಆದಮೇಲೆ D1 ಇದೆ, ಏನು? ಪಾರ್ಟ್ನರ್ಸ್ ಡ್ರಾಯಿಂಗ್ ಅಂತ ಅಂದ್ಬಿಟ್ಟು ಪ್ರಮೋದ್ 15,000 ಆ್ಯಂಡ್ ಪವನ್ 10,000. ಸೊ ಪಾರ್ಟ್ನರ್ಸ್ ಡ್ರಾಯಿಂಗ್ನ ನಾವು ತಗೋಬಾರ್ದು. ಯಾಕೆ ಅಂದರೆ ಐ ಥಿಂಕ್ ಯು ಆರ್ ಸೀಯಿಂಗ್ ಇಯರ್. ಓಕೆ, ಪ್ರಾಫಿಟ್ ಆ್ಯಂಡ್ ಲಾಸಸ್ ಆಫ್ ಅಪ್ರೋಪ್ರಿಯೇಟೆಡ್ ಅಕೌಂಟ್ ಈ ಒಂದು ಚಾರ್ಟಲ್ಲಿ, ಈ ಒಂದು ಫಾರ್ಮೆಟಲ್ಲಿ, ಇಲ್ಲಿ ಫಾರ್ಮೆಟಲ್ಲಿ ಇಲ್ಲವೇ ಇಲ್ಲ, ಇಲ್ಲಿ ಕೊಟ್ಟೇ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ತಗೊಳ್ಳಿ ಅಂತ ಅಂದು ನಾವು ಬರೀ ತೊಗೊಳೋದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಷ್ಟೇ. ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಅಂತ ಕನ್ಫ್ಯೂಸ್ ಮಾಡೋಕ್ಕೆ ನಿಮಗೆ ಕೊಡ್ತಾರೆ. ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಯಾವುದೇ ಕಾರಣಕ್ಕೂ ತೊಗೋಬೇಡಿ. ಓನ್ಲಿ ವಾಂಟ್ ಟು ಟೇಕ್ ದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ದೆನ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ದಟ್ಸ್ ಇಟ್. ಯು ಡೋಂಟ್ ವಾಂಟ್ ಟು ಟೇಕ್ ಎನಿ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್. ಪಾರ್ಟ್ನರ್ ಡ್ರಾಯಿಂಗ್ಸನ್ನು ತೊಗೊಳ್ಳೇಬೇಡಿ. ದೇ ಗಿವ್ ಫಾರ್ ಕನ್ಫ್ಯೂಷನ್ಸ್ ಟು ಯು. ಓಕೆ, ಸೊ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ತೊಗೊಳ್ಬಾರ್ದು ಕೂಡ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೊಟ್ಟರೆ ತೊಗೊಳ್ಳಿ, ಅಥವಾ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟರೆ ತೊಗೊಳ್ಳಿ. ಇಷ್ಟು ಬಿಟ್ಟು ಬೇರೆ ಏನಾರ ನಿಮಗೆ ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಡ್ರಾಯಿಂಗ್ಸ್ ಅಥವಾ ಏನಾರು ಕೊಟ್ಟರು ಅಂದರೆ ತೊಗೊಳಕ್ಕೆ ಹೋಗ್ಬೇಡಿ. ಓಕೆ, ಸೊ ಇಲ್ಲಿ ತೊಗೋಬಾರ್ದು, ಪಾರ್ಟ್ನರ್ಸ್ ಡ್ರಾಯಿಂಗ್ಸನ್ನು ತೊಗೋಬಾರ್ದು. ಈಗ ಹಾಗೆ ಬಿಡಿ. ಸೊ ನೆಕ್ಸ್ಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಓಕೆ, ಇಲ್ಲಿ ಇನ್ನೊಂದು ಬಿಟ್ಟಿದ್ದೀವಿ ನಾವಿಲ್ಲಿ, ಏನು ಅಂತ ಅಂದರೆ ದೇ ಅರ್ನ್ಡ್ ಎ ಪ್ರಾಫಿಟ್ ಆಫ್ ₹24,000 ಬೀಯಿಂಗ್ ಅಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಪ್ರಾಫಿಟ್ ಇವ್ರು ಎಷ್ಟು ತೊಗೊಂಡಿದ್ದಾರೆ? 24,000. ಸೊ ನಾನು ಹೇಳಿದ್ದೀನಿ ನಿಮಗೆ ಪ್ರಾಫಿಟ್ ಆ್ಯಂಡ್ ಲಾಸ್ ಮತ್ತು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅವೆರಡೇ ನಾವು ಕ್ರೆಡಿಟ್ ಸೈಡಲ್ಲಿ ಹಾಕ್ತೀವಿ ಅಂತ. ಈಗ ಪ್ರಾಫಿಟ್ ಅವರು ಎಷ್ಟಿದೆ ಅಂತ ಕೊಟ್ಟಿದ್ದಾರೆ. ಇವಾಗ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಎಲ್ಲ ಹಾಕ್ತೇವೆ ಹೇಳಿ? ಎಕ್ಸಾಕ್ಟ್ಲಿ, ವಾಂಟ್ ಟು ರೈಟ್ ಇನ್ ಎ ಕ್ರೆಡಿಟ್ ಸೈಡ್. ಸೊ ಈಗ ನಾವು ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟು? 24,000. ಓಕೆ, ಸೊ 2,500 ಪ್ಲಸ್ 24,000ನ ಆ್ಯಡ್ ಮಾಡಿ, 4,800, 3,600, 5,000ನ ಆ್ಯಡ್ ಮಾಡಿ. ಇದು ಆ್ಯಡ್ ಮಾಡಿದಾಗ ಯಾವ್ದು ಜಾಸ್ತಿ ಬರುತ್ತೋ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಳ್ಳಿ. ಓಕೆ, ಇಲ್ಲಿ ನೋಡಿ. ಸೊ 4,800, 3,600, 5,000ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 13,400 ಬರುತ್ತೆ. ಓಕೆ, ಸೊ 2,500, 24,000 ನಾವು ಕ್ಯಾಲ್ಕುಲೇಟ್ ಮಾಡಿದಾಗ 26,500. ಸೊ ಇವೆರಡು ಕ್ಯಾಲ್ಕುಲೇಟ್ ಮಾಡಿದಾಗ ನಾವು ಯಾವೊಂದು ಕಡೆ ಕ್ರೆಡಿಟ್ ಕಡೆ ಕ್ಯಾಲ್ಕುಲೇಟ್ ಮಾಡಿದಾಗ ಜಾಸ್ತಿ ಬರುತ್ತೋ, ಇಲ್ಲ ಡೆಬಿಟ್ ಕಡೆ ಮಾಡಿದಾಗ ಜಾಸ್ತಿ ಬರುತ್ತೋ, ಯಾರ ಕಡೆ ಜಾಸ್ತಿ ಬರುತ್ತೋ ಅದನ್ನು ನಾವೀಗ ತೊಗೋತೀವಿ. ಸೊ 2,500 ಪ್ಲಸ್ 24,000 ಮಾಡಿದಾಗ ನಮಗೆ 26,500 ಅಂದರೆ ಡೆಬಿಟಿಗಿಂತ ಕ್ರೆಡಿಟ್ ಕಡೆ ಜಾಸ್ತಿ ಬಂದಿದೆ. ಸೊ ಈಗ ನಾವು ಕ್ರೆಡಿಟ್ ಕಡೆ ಇರೋ ಅಮೌಂಟ್ನೇ ನಾವು ಡೆಬಿಟ್ ಕಡೆನೂ ಬರ್ಕೋತೀವಿ. ಓಕೆ, ಇದು ಅರ್ಥ ಆಯ್ತಾ ಹೇಗೆ ಅಂತ? ಓಕೆ, ಈಗ ನಾನು ಬರ್ಕೊತಿದ್ದೀನಿ. ಇವಾಗ ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ 26,500 ಬಂದಿದೆ. 26,500. ಸೊ ಇಲ್ಲೂ ಕೂಡ ನಾನು 26,500. ಓಕೆ, ಈಗ 26,500 ಈ ಥರ ಬರ್ಕೊಂಡಿದ್ದೀವಲ್ಲ, 26,500ಅಲ್ಲಿ ಮೈನಸ್ 4,800 ಮೈನಸ್ 3,600 ಮೈನಸ್ 5,000 ಅಂತ ಮಾಡಿ ಅವಾಗ ನಿಮ್ಗೊಂದು ಆನ್ಸರ್ ಬರುತ್ತೆ. ಅದು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಳ್ಳಿ. ವೆಯ್ಟ್, ಐ ವಿಲ್ ಶೋ ಯು ಇಯರ್ ಓನ್ಲಿ. ಸೊ ನೋಡಿ, 26,500ಅಲ್ಲಿ ಮೈನಸ್ ಒತ್ತಿ. ಯಾವ ಕಡೆ ನೋಡಪ್ಪ, ಈಗ ಡೆಬಿಟ್ ಕ್ರೆಡಿಟ್ ಕ್ಯಾಲ್ಕುಲೇಟ್ ಮಾಡಿ ಯಾವ ಕಡೆ ಜಾಸ್ತಿ ಬಂದಿರುತ್ತೋ ಅದನ್ನು ಎರಡು ಸೈಡ್ ಬರೆದಿಟ್ಕೊಳ್ಳಿ. ಆ ಅಮೌಂಟಲ್ಲಿ ಯಾವುದು ಮೀನ್ಸ್ ಈ ಕಡೆ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇದು ಜಾಸ್ತಿ ಬಂದಿದೆ, ಎರಡು ಬರ್ಕೊಂಡಿದ್ದೀವಿ. ಕಡಿಮೆ ಬಂದಿದೆ ಅಲ್ಲ, ಈ ಅಮೌಂಟಿಂದ ನಾವು ಇದನ್ನೆಲ್ಲ ನಾವು ಮೈನಸ್ ಮಾಡ್ತೀವಿ. ಸೊ 26,500 ಮೈನಸ್
So 4800 minus 3600 minus then 5000. So answer is 13100. Okay, 1300. ಸೊ ನಾವು ಇದನ್ನು ಡೆಬಿಟ್ ಕಡೆ ಬರ್ಕೋತೀವಿ. ಯಾಕೆ ಅಂತಂದರೆ ಇದರಲ್ಲಿ ಕಡಿಮೆ ಅಮೌಂಟ್ ಬಂದಿದೆ. ಸೊ ಇದರಿಂದ ನಾವು ಇದನ್ನು ಮೈನಸ್ ಮಾಡಿದ್ದೀವಲ್ಲ, ಸೊ ಅದಕ್ಕೋಸ್ಕರ ನಾವು ಈ ಕಡೆ ಬರ್ಕೋತೀವಿ. ಏನಂತ ಬರ್ಕೋತೀವಿ ಅಂದರೆ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಓಕೆ, ಯಾರ್ಯಾರಿದ್ದಾರೆ? ಇಬ್ಬರು ಪಾರ್ಟ್ನರ್ಸು, ಪ್ರಮೋದ್ ಆ್ಯಂಡ್ ದ ಪವನ್. ಓಕೆ, ಅಮೌಂಟ್ ಎಷ್ಟು ಬಂತು? ನಾವು ಎಲ್ಲ ಮೈನಸ್ ಮಾಡಿದಾಗ 13100. ಇಸ್ ಇಟ್ ರೈಟ್? ಸೊ 13100 ನಾವು ಇಲ್ಲಿ ಬರ್ಕೋತೀವಿ ನೋಡಿ, ಇಲ್ಲಿ 13100. ಓಕೆ, ಸೊ ಇವಾಗ ಅದು ಬನ್ನಿ. ಸೊ ಇಲ್ಲಿ ಕ್ವಶನ್ ನೋಡ್ತಿದ್ದೀರಾ ನೀವು. ಇಲ್ಲಿ ಕ್ವಶನಲ್ಲಿ ಇಲ್ಲಿ ಏನಂತ ಇದೆ? ಶೇರ್ ದ ಪ್ರಾಫಿಟ್ ಇನ್ ದ ರೇಷಿಯೋ ಆಫ್ 3:2. ಓಕೆ, 3:2 ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ಇದನ್ನು ನಾವು ಇಲ್ಲಿ ಲಾಸ್ಟಲ್ಲಿ ಯೂಸ್ ಮಾಡ್ಕೋಬೇಕು. 3 + 2 5. ಓಕೆ, 3 + 2 ಎಷ್ಟು? 5. ಓಕೆನಾ? ಇದು ನೆನ್ಪಿಟ್ಕೊಳ್ಳಿ 3:2 ಅಂತ. ಸೊ ನಿಮ್ಗೆ ಆವಾಗಲೇ ಇಲ್ಲಿ ನಾನು 3:2 ಅಂತ ತೋರಿಸಿದ್ನಲ್ಲ. ಸೊ ಪ್ರಮೋದ್ದು 3, ದೆನ್ ಪವನ್ 2. ಸೊ 3 + 2 5, 3/5 ದೆನ್ 2/5. ಆ್ಯಸ್ ಇಟ್ ಕ್ಲಿಯರ್? ಸೊ ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡ್ಕೊಂಡಾದ್ಮೇಲೆ ನೀವು ಆನ್ಸರ್ನ ಬರಿಬೇಕು. Okay, you want to write the answer? Okay, so 13,100 into 3 divided by 5. Okay, so answer is 7,860. Then so Pawan answer is 5,240. ಸೊ ಇಷ್ಟು ಮಾಡಿದರೆ ನಿಮಗೆ ದೇ ಗಿವ್ ಅ 6 marks. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸೊ ಹೊಸ ಸ್ಟೂಡೆಂಟ್ಸ್ ಯಾರು ನನ್ನ ಚಾನಲ್ನ ನೋಡ್ತಿದ್ರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ದೆನ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೂ 2 ಕ್ವಶನ್ನ ತೊಗೊಂಡು ಬರ್ತೇನೆ. ಸೊ ನಿಮ್ಮ ಕಾಲ ಮಾಡಿಸ್ತೇನೆ. ಓಕೆ, ನೀವು ಯಾರು ಕೂಡ ಕ್ವಶನಿಗೆ ಆನ್ಸರ್ ಮಾಡ್ತಿಲ್ಲ. ಸೊ ಪ್ಲೀಸ್ ಗೊತ್ತಿರೋ ಆನ್ಸರ್ನ ಕಮೆಂಟ್ ಮಾಡಿ. ಓಕೆನಾ? ಬರ್ತಿದೆಯೋ ಇಲ್ವೋ ಅಂತ. ಓಕೆ, ಮೇ ಬಿ ಓಕೆ, ಇದು ಕೂಡ ಸುಮಾರು ಸತಿ ಕೇಳಿರುವಂಥದ್ದು ಕ್ವಶನ್ಸ್ಗಳು. 6 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ತುಂಬ ಇದೆ. ಓಕೆ, ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್, ದೆನ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್.